ಅಯ್ಯೋ ತಿತ್ತಣ ಇಲ್ಲೇ ಏನು ಮಾಡೋದು ಹೇಳ ಹಂಗೆ ಬಿದ್ದವಳೆ ಅತ್ತೆ ತಮ್ಮನೆಲ್ಲ ನಾನು ಮಾರಿ ಕೂರವ್ವ ನೋಡು ನಮ್ಮ ಅಮ್ಮನು ಹೊಲ್ತು ಒಳ್ಳೆ ನೋಡು ಅತ್ತೆ ತಮ್ಮನೆಲ್ಲ ಹಂಗೆ ಇತ್ತವಳೆ ಲೇ ದಮ ದಮ ಲೇ ದಮ ದಮ ಯಾಕೆ ದಮ ಇಲ್ಲಿ ಅತ್ತೆ ತಮ್ಮನೋಳು ಎಕ್ಕಣಕ ನಾನು ಎಕ್ಕಿದ್ದೀನಿ ಒಂಚೂಡು ನಿನ್ನ ಎಕ್ಕ ಬಾ ನಾನು ಅತ್ತೆ ತಮ್ಮನ ಎಕ್ಕಬೇಕು ಅಯ್ಯೋ ನೀನು ಅಟ್ಟುದ್ಯೋಗ ಬರ್ತೀನಿರೇ ಅಯ್ಯೋ ಇದೇನಮ್ಮ ಮಾಡೋದು ಇವಳ ಏಯ್ ಇಳಿಯ ಕೇಳ್ಕ ಅವನು ಅಲ್ಲಿ ಕೆಲಸ ಮಾಡಿಸ್ತಾರೆ ಅಂತ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಏನೇ ಇದು ಮೇಲಿಂದ ಬಿದ್ದಿಗಿದ್ರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಗಂಡ ನಾನು ಸುಮ್ಮನೆ ಬಿಡ್ತಾನೇನೆ ಇಳಿಯ ಸರಸ್ವತಿ ಕೇಳಕ ಮಾನವಾಗಿ ಇಲ್ಲಾಂದ್ರೆ ಏಟಿಗೆ ತಿಂತೀನಿ ನೋಡ್ತಾ ನನ್ನ ಕೈಗ ನಂಗೆ ಆಟದ ಮನೆ ಬೇಕು ನಾನು ಆಟ ಆಡ್ಬೇಕು ಎಕ್ಕಡ್ ಬಾ ನಾನು ಆಡಕ್ಕ ಎಕ್ಕಡ್ ಬಾಮ್ಮ ನಾವು ಎಕ್ಕಡ್ ಬಾ ಚಿಕ್ಕೊಂಡು ಬರಲಿ ಎಕ್ಕಿಸ್ತೀನಿ ನೀನು ಎಕ್ಕು ಕುಡ್ದು ಇಳಿಯೇ ಬಿದ್ದಿಗಿದ್ರೆ ಏನು ಗತಿ ಇವಾಗ ನಾನು ಎಕ್ಕರೆ ಏನೋ ನಿಂತ ಬಾದೆ ಹೊಟ್ಟೆಗೆ ಹುಡಿಯೇ ಏನು ಹೇಳಿ ಬಾದೆ ನೀನು ಎಕ್ಕು ಕೂರ್ತಿ ಇವಾಗ ನನ್ನ ಹೊಟ್ಟೆಗ ಮುಗ್ಬೋದೆ ಅದಕ್ಕೆ ಎಕ್ಕು ಕೂರ್ತು ಯಾರು ಹೇಳಿದ್ದು ನನ್ನ ಹೊಟ್ಟೆಗೆ ಮುಗ್ಬೋದೆ ಅಂತ ನೀನು ತಿಳಕ್ತಿತ್ತಳು ಅದಕ್ಕೆ ಯಾರದಮ್ಮ ಹೇಳಿದ್ದ ನಿಗ ನನ್ನ ಹೊಟ್ಟೆಗೆ ಮುಗ್ಬೋದೆ ಅಂತ ನೆನ್ನೆನೂ ಹಂಗೆ ಹೇಳ್ತಾ ಇದ್ದೆ ಇವತ್ತು ಹಂಗೆ ಹೇಳ್ತಾ ಇದೆಯಾ ಏನೆಲ್ಲ ಯಾರು ಹೊಟ್ಟೆಗೆ ಮಗು ಇಕ್ಕಿರೋದ ಓ ಇವಳಿಗೇನು ಹೇಳೋದು ಹೆಂಗೋ ಅಪ್ಪಿ ತಪ್ಪಿ ಒಂದು ಮಗು ಆಗ್ಬಿಡ್ತದೆ ದೇವ್ರು ಬಂದ್ಬಿಟ್ಟು ನಿನ್ನ ಹೊಟ್ಟೆಗೆ ಮಗು ಕೊಟ್ಟಿರೋದು ಹಂಗೆಲ್ಲ ನೀನು ಎಕ್ಕೋದು ಇಳಿಯೋದು ಜೋರಾಗಿ ಓಡಾಡೋದು ಎಲ್ಲ ಮಾಡ್ಕೊಡ್ತು ದೇವ್ರು ಕೊಟ್ಟಿರೋದು ನಿಂತ ಓ ಅದಾ ಮತ್ತೆ ನಂಗೆ ಕಾಣ್ತಾ ಇಲ್ಲ ದೇವ್ರು ಯಾವಾಗ ಬಂದಿದ್ನಾ ದೇವ್ರು ಹಗಲೊತ್ನಾಗ ಬರಲ್ಲ ಹಗಲೊತ್ನಾಗ ಜನಗಳೆಲ್ಲ ನೋಡ್ತಾರೆ ಅಂತ ರಾತ್ರಿ ಹೊತ್ತು ಬರೋದು ರಾತ್ರಿ ಹೊತ್ತು ಬಂದು ಓಂ ಚಿಂ ಮಂತ್ರಗಳೇ ಅಂತ ಮಂತ್ರ ಹಾಕಿ ನೀನು ಒಳ್ಳೆಯವಳಲ್ಲ ಅದಕ್ಕೆ ನೀನು ಹೊಟ್ಟೆಗ ಮಗುನ್ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾನೆ ಓ ಅದಾ ತಡಿ ಆತ ದೇವ್ರು ಕೊತ್ತಿಡೋದಲ್ಲ ಉತ್ತಾಡೋದು ನೋಡ್ಕೋಬೇಕಮ್ಮ ಪಾಪ ಹುಷಾರಾಗಿ ನೋಡ್ಕೊಬೇಕು ಇಲ್ಲ ಅಂತಂದ್ರೆ ಸರೋಜಿಕ ಆದಂಗೆ ಆಗ್ಬಿಡ್ತದೆ ಅನ್ಕ ದೇವ್ರು ಕೋಪ ಮಾಡ್ಕೊಂಡ್ಬಿಡ್ತಾನೆ ಓ ಅಂದೆ ತಡಿ ಆ ಮಾತು ಉತ್ತಾಡೋದು ನೋಡ್ಕೊಂತೀನಿ ನಾನು ನೋಡ್ಕೊಂತೀನಿ ಬಿಡಮ್ಮ ನೀನೇನು ಯೋಚನೆ ಮಾಡಬೇಡ ನೋಡ್ಕೊಂತೀನಿ ನಾನು ಮವ ಓ ಚುಡಿತಾ ಬಾ ಬಾ ಏನೇ ಮೊನ್ನೆ ಬಂದೋಳು ಇವತ್ತು ಬಂದಿದ್ಯಾ ಮಾವನೆಲ್ಲ ಅತ್ತೆ ಅದೇನೋ ಮಾವನ್ ಕೇಳ್ತಾ ಇದ್ಯಾ ಯಾಕಾ ಅದಕ್ಕೆ ನಾನು ಊರ್ಕೋತಾ ಇದ್ದೀನಿ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಊರ್ಕೋತಾ ಇದೆಯಾ ತಿಡಿತಾ ಆತು ಯಾವಾಗ ಬರ್ತೀಯ ತಿಡಿತಾ ಈಗ ಮಗು ಆದ್ಮೇಲೆ ನೋಡಕ್ ಬರ್ತೀನಿ ತಡಿ ಆತು ಬಾ ಹೋಗು ನಾನು ಇವಾಗ ನಮ್ಮ ಅಮ್ಮನ ಹೇಳಲು ದೇವ್ರು ಗೊತ್ತಿಡೋದು ಮಗು ಉತ್ತಾಡಾಗಿ ನೋಡ್ಕೊಬೇಕು ಅಂತ ಉತ್ತಾಡಾಗಿ ನೋಡ್ಕೊಂತೀನಿ ನಾನು ನಂಗೆ ಮಗು ಆದ್ಮೇಲೆ ಬಾ ನೀನು ಯಾರೇ ಬಂದವ್ರೆ ಕರ್ಕೊಂಡು ಹೋಗಕ್ಕ ರುದ್ರನ ಸ್ವಲ್ಪ ಕರ್ಕೊಂಡೋಗ್ತಾವನತ್ತೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತನೋ ಅದಕ್ಕೆ ಓದ್ತಾ ಇದ್ದೀನಿ ಒಳ್ಳೆ ಒಣ ಕಳ್ಸೋರತ್ತು ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ಅಲ್ಲ ವಯಸ್ಸು ಹುಡುಗನ ಜೊತೆ ಕಳ್ಸೋದ ಅದೇನ ಅವನ ಜೊತೆ ಕಳ್ಸೋದು ನಿನ್ನ ನಮ್ಮ ದೊಡ್ಡವನು ಕರ್ಕೊಂಡೋಗಿ ಬಿಡ್ತಾನೆ ಬಿಡು ಲೇ ದೊಡ್ಡವನೇ ಬೇರೆ ಬಿಡಮ್ಮ ದೊಡ್ಡವನು ತಡಿಯಿಲ್ಲ ಅವನು ಇತ್ತಾಳೆ ಹಾಪಿತಾಳೆ ಬೇರೆ ನುಗ್ಗನ ಜೊತೆಗೆ ಹೋಗು ನೀನು ಇವನ ಜೊತೆ ದೊಡ್ಡವನ ಜೊತೆಗೆ ಹೋಗ್ರ ನೀನು ನುಗ್ಗನ ಕಕ್ಕೋಗಿ ಬಿಟ್ಬಿಟ್ಟು ಬತಾಣ ಹೋಗು ನುಗ್ಗನ ಒಳ್ಳೆಯವನ ಅವನು ಬಂದ್ಸ್ಕೊಂಡು ಕೂತ್ಕಳೆ ಬಿಡ್ತೀನಿ ನೋಡ್ಕ ಕಪಾಳಕ್ಕ ಅಂಬುಜೆ ನೀನ ಬಾಯ್ ಮತ್ತೆ ನೀನು ಓಹೋ ಏನೇನು ಹಾಪಿತಾಳೆ ನೋಡು ದೊಡ್ಡವನ ಜೊತೆಗೆ ಹೋಗ್ಬೇಕಂತೆ ದೊಡ್ಡವನ ಜೊತೆಗ ಹೋಗ್ರೆ ನೀನು ತಿಣಿತಾ ದೊಡ್ಡವನ ಜೊತೆಗ ಅವ್ನು ತೆತ್ತಾಣ ಅವನು ತಡಿಯಿಲ್ಲ ಅವನು ಸರಿ ಅದಕ್ಕೆ ನಾನು ಓದ್ತೀನಿ ಅತ್ತೆ ನಾನು ಓದ್ತೀನಿ ಹೇಯ್ ನಿಂತ್ಕೊಳ್ಳೆ ಮುಚ್ಕೊಂಡು ಬಾಯಿ ಓಹೋ ನಿಮ್ಮ ಅಕ್ಕನ ಈ ಮನೆ ಸೊಸೆ ತಾನೆ ಈ ಮನೆಗೆ ಬಿದ್ದಿರ್ಬೇಕಲ್ಲ ನೀನು ಏನು ಹೋಗಿ ಅವ್ರ ಮನೆಗೆ ಬಿದ್ದಿರ್ತೀಯ ವಯಸ್ಸು ಹುಡುಗಿರೋ ಹತ್ರ ನಿಂಗೇನ ಕೆಲಸ ಅತ್ತೆ ಮೊನ್ನೆನೇ ಹೇಳಿಲ್ಲ ನಾನು ನಿಂಕ ಎಲ್ಲರೂ ಮಾತಾಡ್ದಂಗೆ ನಾನು ಮಾತಾಡಬೇಡ ಅಂತ ನಾಲ್ಕರಷ್ಟು ಬಿಗ್ಗಿಟ್ಟು ಮಾತಾಡು ನಾವು ಬಡವರೇ ಇರ್ಬೋದು ನಮ್ಮ ಅಪ್ಪನು ನಮ್ಮ ಅಮ್ಮನು ನಮ್ಗೆ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿಲ್ಲ ಸುನೀತಾ ಏನು ಮೊನ್ನೆ ಹೋದಳು ಇವತ್ತು ಬಂದಿದ್ಯಾ ಅವಳನ್ನ ಸೈಕೋಲಾಗಾಗ್ಲಿ ಗಾಡಿನಾಗಾಗ್ಲಿ ಕರ್ಕೊಂಡೋಗ್ಯಾ ಬಿಟ್ಬಿಟ್ಟು ಹೋಗು ಗಾಡಿ ಕಟ್ತೀನಿ ಹೇಳಮ್ಮ ಸೈಕೋಲಾಗ ಮಳೆಗಿಲ್ಲ ಬಂದರೆ ಗಾಡಿನಾಗಾದ್ರೆ ಆರಾಮಾಗಿ ಹೋಗ್ಬೋದು ನಡಿ ಸುನೀತಾ ಕರ್ಕೊಂಡೋಗ್ತೀನಿ ಏನು ಬೇಕಾಗಿಲ್ಲ ರುದ್ರನು ಸೈಕೋಲಾಗ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾನೆ ಅವನ ಜೊತೆಗೆಲ್ಲ ಹೋಗ್ಬೇಡ ಸುನೀತಾ ವಯಸ್ಸು ಹುಡುಗನು ಯಾವ ಟೈಮ್ ಹೆಂಗೋ ಯಾರು ಹಂಗಿತ್ತಾರೋ ಯಾಕೆ ತಿಳಿದು ಸುನೀತಾ ನೀನು ನುಗ್ಗನ ಜೊತೆ ಹೋಗು ಇವ್ನು ದೊಡ್ಡನ ಅವನಲ್ಲ ದೊಡ್ಡನ ಅವ್ನು ತಡಿಯಿಲ್ಲ ಅವನು ಕಲ್ಲನ ಅಂದ್ರೆ ದೊಡ್ಡ ಕಲ್ಲನ ಅವನು ಅವ್ನ ನಂಬರ್ ನೀನು ಹೋಗು ಹೋಗು ನುಗ್ಗನ ಜೊತೆಗೆ ಹೋಗು ನುಗ್ಗನ ಒಳ್ಳೆಯವನು ಅವನಿಗೆ ಬುದ್ಧಿ ಇದ್ದೆ ಎಲ್ಲ ಅದೇ ಅವನು ಒಳ್ಳೆಯವನು ಹೋಗಿ ನೀನು ಅಯ್ಯೋ ಅವಳು ಎಳೆ ಮಗು ಹಂಗೆ ಸುನೀತಾ ಏನನ್ನು ಹೇಳ್ತಾ ಇದ್ದಾಳೆ ಅವಳ ಮಾತನ್ನು ಕೇಳಬೇಡ ನೀನು ನಡಿ ಹೋಗೋಣ ನಡಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಇವಾಗ ಬಸ್ಸುಗಳು ಬಿದ್ದಾವೆ ಬಸ್ಸುಗಳು ನಿಮ್ಮೂರಕ್ಕೆ ಬರಲ್ಲ ಎಲ್ಲ ಗೇಟಿಗೆ ಬರೋದು ಗೇಟಾಗಿಂದ ನಿಮ್ಮೂರು 4 ಮೈಲಿ ನಡಿ ಕರ್ಕೊಂಡೋಗ್ಯಾ ಬಿಟ್ಬಿಟ್ಟು ಬರ್ತೀನಿ ನಡಿ ಹೇಯ್ ಹೋಗು ಇಲ್ಲತ್ತೆ ನಾನು ರುದ್ರನ ಜೊತೆಗೆ ಓದ್ತೀನಿ ಮಾವನ ತೊಳೆದ ಹತ್ರ ಅವನೇನೋ ಮಾತಾಡ್ಸ್ಕೊಂಡು ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಓದ್ತೀನಿ ಸಟ್ಕಟಕ್ಕ ನಾನು ಹೋಗಿ ಬರ್ತೀನಿ ತಡಿ ತುಣಿತ ಹೋಯ್ತು ಬಟ್ ಚಿತ್ರಂಗ ಮುಂದೆ ಹೋಗಿ ನೀನು ಚಿತ್ರಂಗಿ ಅಂದರೆ ಅಂತಿಂತ ಚಿತ್ರಂಗಿ ಅಲ್ಲ ನೀನು ಇವ್ನು ನೋಡು ಅಳೋತಾ ಇದ್ರೆ ಅಲಕಿಸ್ಕೊಂಡು ನಿಂತಿರೋದು 3 ಬಿಟ್ಟನು ಮಾನ ಮರ್ಯಾದೆ ಏನೂ ಇಲ್ಲ ಇವನ್ಕ ನಾನೇನು ಮಾಡಿದ್ನೆ ನಾನು ಯಾಕೆ ಬೈತಾ ಇದೆಯಾ ಹೇಯ್ ಸರಸ್ವತಿ ಗೂಬಿಗೆ ಸಾಕಿದ್ದೀನಂದ್ರೆ ಹೆಂಗಿರ್ಬೇಕು ನಿಂತ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ಲ ಏನಕ್ಕೆ ಇಲ್ಲಿ ಬಿದ್ದಿರೋದು ನೀನು ಈಗ ಗಂಡು ಮನ್ಗೆ ಹೋಗೋಕ್ಕಾಗಲ್ಲ ನೀನು ಆಗ ಕೆಲಸಕ್ಕೆಲ್ಲ ಅಡ್ಡ ಬತ್ತಾಳೆ ಇವಳು ಒಳ್ಳೆ ಬೆಕ್ಕಡ್ಡ ಬಂದಂಗೆ ಊನ್ ಮರಿಗ್ಲಂಗೆ
ಯಾಕಂದ್ರೆ ಒಳ್ಳೆ ಕೆಲ್ಸಕೋತಾ ಇದ್ರೆ ಅಡ್ಡು ಬರೋದು ಹಾಕ್ತಾರೆ ಹೆಂಗಿರ್ಬೇಕು ಬದುಕುನ್ ಭಯ ಆಗ್ತಾಳೆ. ಏಯ್ ಎಡತ ಮಾತಾಡೋದು ನೀನು ಬಾಯಿ ಮುತ್ತಂದು ಓದಲೇ ಓದಾ? ಓಹೋ ಏನ್ ನಿನ್ ಮನೆದೇನು ನಾನೇನಿಲ್ಲ ಓದಲೇ. ಇದು ನಮ್ಮ ಅಪ್ಪಂದು ಮನೆ. ಮಾತಾಡಿದ್ ಎಂದೇ ನೋಡ್ಕ ಅಪ್ಪನ ಕೇಳ್ತೀನಿ ನಾನು. ಅಮ್ಮ ನೋಡಮ್ಮ ದೊಡ್ಡೋಣ ಎಂದೇಳ ಬೈತಾಳ ನನ್ನನ್ನ. ಮದುವೆ ಆಗತ್ತಾನೆ ನಿನ್ ಗಂಡ ಮನೆಗೆ ನೀನು ಬಿದ್ದಿರ್ಬೇಕಲ್ಲ, ಇಲ್ಲೇನು ಬಿಡೋದು ನೀನು? ನೀನು ಹೇಳೋ ಕತ್ತಿದ್ಯಾ ನಮ್ಮ ಮನೆ ಇದು? ಇದು ನಮ್ಮ ಅಪ್ಪಂದು ಮನೆ, ನಮ್ಮ ತಾತಂದು ಮನೆ. ನೀನ್ ಮನೆ ಕತ್ತಿತೀಯಲ್ಲ ಅವಾಗ ನಿಮ್ಮ ಮನೆಗೆ ನನ್ನ ಚಪ್ಪಲಿ ಕೂಡ ಆತಲ್ಲ ಹೇಳ್ತಾಳೆ ಚಪ್ಪಲಿ ಮುಚ್ಚಂದು ಹೋದಳೆ. ನನ್ನ ಹತ್ರ ಎಲ್ಲ ಮಾತಾಡಕ್ ಬೋಬೇಡ ನೀನು ಎಂತ ತೆತ್ತೋಣ ಅಂತ ನಂತಂದು ಗೊತ್ತಿಲ್ಲ. ಓಹೋ ಮಾತಾಡಕ್ ಬರ್ತಾನೆ ಮಾತಾಡಕ್ಕ. ನೀನು ಪಾಯ್ತಕ್ಕ ಇತಾಕಿಡೋದು ನಂತಂದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹಾ ಹೇಳೋದೊತ್ತು ನಂಕ. ನೀನೇನೋ ಇನ್ನೊಂದು ತಡಿ ಏನೋ ಮಾತಾಡ್ಸಿರೋ ನನ್ನ ಆಮೇಲೆ ನೋಡ್ಕೊ ನಿನ್ ಗಾತಾಡ ಬಿಬಿತೀನಿ. ಓಹೋ ಏಯ್ ಯಾಕೋ ಯಾಕಂತ ಅವಳ ಮೇಲೆ ಜಗಳಕ್ಕೆ ಹೋಗಿರೋದು ನೀನು? ನಾನೇ ತಿರ್ಕೊಂಡಿದ್ದಿಲ್ಲೇ ಇರ್ಲಿ ಒಂದೆರಡು ದಿವಸ ಅಂತ. ನೀನು ಯಾವಾಗ ಬದುಕಿ ಬೆಳಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಅವಳ ಮೇಲೆ ಜಗಳ್ಕೋತಾ ಇದೆಯಾ? ನೀನು ಹೇಳ್ರಿ ನೀವು ಹೋಗಿ ಕರ್ಕೊಂಡು ಹೋಗು ಆಯ್ತಲ್ಲ, 1 ತಿಂಗಳು ಅವಳು ಹೋಗಿ ಕರ್ಕೊಂಡು ಹೋಗು. ಮನೆಗೆ ಬಂದು ಹೆಣ್ಮಕ್ಳನ್ನೆಲ್ಲ ಮದುವೆ ಆತೀನಿ ಅಂತ ಕೂತ್ಕೊಂಡ್ರೆ ಯಾರು ತಾನೇ ಕೊಡ್ತಾರೆ ಎರಡನೇ ಮದ್ವೆತಾ? ಹಾಂ ಯಾರು ಕೊಡ್ತಾರೆ ಎರಡನೇ ಮದ್ವೆತಾ? ಎರಡನೇ ಮದ್ವೆಗೆ ಯಾರು ಕೊಡಲ್ಲ. ನಾನು ಇವಾಗ ಮದುವೆ ಮಾಡ್ಕೊಂಬಂದ್ರೆ ಏನು ಕೊಡ್ತೀನಿ ನಿನ್ನಂಕ? ನಿನ್ನ ಕೈತಾ ಒಂದು ಕಾಲಿಗೆ ತೆಂಗಿನ ಚಿಪ್ ಕೊಡ್ತೀನಿ. ಹೋಗತ್ತೆ ಎಂಟನ್ನು ಕರ್ಕೊಂಬರ್ದಿರಾ ಏನೇನೋ ಮಾತಾಡ್ತಾನೆ ಕೆಲ್ಸಕ್ಕೆ ಬರ್ದು ಮಾತುಗಳು. ನಾವಾಗಿರೋ 8 ಜೊತೆಗೆ ಸಂಸಾರ ಮಾಡ್ಕೊಂಡು ಬಿದ್ದಿರಲ್ಲ ಊರಾಗಿ ನಿನ್ಸ್ರ ಮೇಲೆಲ್ಲ ಏನ ಕಣ್ಣ ನಿಂಕ? ಯಾ ಹೆಣ್ಮಕ್ಳು ಮನೆಗೆ ಬರ್ಕೊಡ್ತು ಏನೇನೋ ಮಾಡ್ಕ. ನನ್ನ ಮಗಳು ಸುದ್ದಿಗೆ ಹೋಗಿದೆ ಅಂದ್ರೆ ನಾನು ಸುಮ್ಮನೆ ಇರೋಳಲ್ಲ ನೋಡ್ಕೊ. ನೀನು ಮಾಡ್ತೀನಿ ಇರಲ್ಲ ಸರಸ್ವತಿ, ನೀನು ಮಾಡ್ತೀನಿ ಇರು ಏನು ಮಾಡ್ಬೇಕಂತ ನಂಗೆ ಕೇಳೋದು. ಏಯ್ ಓಲೇ ಓವಾ ಓಹ್ ಏನು ನೀನೇನು ಮಾಡ್ತೀಯ ನನ್ನ? ಓಲೇ ನಮ್ಮ ಅಪ್ಪನಿಗೆ ಕೇಳ್ತೀನಿರು ಬಳ್ಳಿ ನಮ್ಮ ಅಪ್ಪನ ನಿಂಕ ನುದ್ದನ ಕೇಳಿ ತೆಣ್ಣಗೆ ಬಾತಿರ್ಬೇಕು. ಅವ್ನು ಕೇಳ್ತೀನಿರು ನುದ್ದಂತ ಅವನ ಕೈಯ ಕಳ ಮುಡಿತಾನೆ ಇಡು ನೀನ. ನೋಡ್ದೆ ನಮ್ಮ ಇವಳು ಹೆಂಗಂತಾವಳೆ? ಏನಪ್ಪ ಈ ಮಕ್ಕಳ ಹತ್ರ ನನಗೆ ನೆಮ್ಮದಿನೇ ಇಲ್ಲ. ಒಳ್ಳೆ ನ್ಯಾಯ ಕಿತ್ತಾಡ್ ಸಾಯ್ತಾರೆ. ಏನದು ನೋಡ್ದೆ ನಮ್ಮ ಹೆಂಗಂತಾವಳೆ? ರುದ್ರನ್ ಕೇಳ್ಬಿಟ್ಟು ನಿಂಗೆ ಕೈಯ ಕಾಲ ಮುರಿಸ್ತೀನಿ ಅಂತ ಹೇಳ್ತಾವಳೆ. ಯಾವಳೆ ಸರಸ್ವತಿ? ಅವನೇ ಯಾವನಂತ ಇವನ್ ಕೈ ಕಾಲು ಮುರಿಯಕ್ಕ? ಓಹೋ ನನ್ನ ಮಕ್ಕಳ ಸುದ್ದಿಕ್ಕೆ ಬಂದ್ಬಿಟ್ರೆ ಅವನ ನಡುಬಿದಾಗ ಪರ್ಕೆ ಪೂಜೆ ಮಾಡ್ಬಿಡ್ತೀನಿ ಅಷ್ಟೇ. ಇವನಾರ ನೀನು ಗನ್ಮನಕ ಹೋಗು ನಿನ್ ಗನ್ಮನಕ ಹೋಗು ಅಂತ ಹೇಳ್ತಾನೆ. ನನ್ನ ಗನ್ನು ಇನ್ನ ಎಲ್ದಿತ ಇಲ್ಲ ಇಡು ನೀನು ಆಮೇಲೆ ಬಂದು ಕಕೋ ಹೋಗ್ತೀನಿ ಅಂತ ಹೇಳ. ನಮ್ಗೆಲ್ಲ ಊಟ ತಿನ್ನಕ್ಕಿಲ್ಲ ಬಟ್ಟೆ ಹಾಕೋನಕ್ಕಿಲ್ಲ ನಮ್ಮ ತನ್ನ ಗತಿ ಇಲ್ಲ ಮನೆಗ. ಹಾ ನಾನು ಓದ್ತೀನಿ ಬರು ನಕೊಂದು ಮನೆಗೆ ಓದ್ತೀನಿ. ಓಹ್ ಏನು ನಿಮ್ಮ ಮನೆಗೆ ಇಡೋದು? ನಮ್ಮ ಅಪ್ಪನ ಬಳ್ಳಿ ಕೇಳ್ಬಿಟ್ಟು ಓದ್ತೀನಿ ನಾನು. ನೀನೇನು ರುದ್ರನ್ ಕೇಳಿ ಕೈ ಕಾಲು ಮುಟ್ತೀನಿ ಅನ್ನೋದು? ಹಾಂ ಓದ್ತೀನಿ ನಾನು ನುದ್ದನ್ಕ ಹೋಗುತ್ತಾ ಇವನ್ಕ ಕೈ ಕಾಲು ಮುಟ್ತೀನಿ ನೋಡು ಹೆಂಗ್ ಮಾರಕ್ಕಂತ ನಂಗೂ ತೊಳೆಯೋದು ಹಾಕ್ತೀನಿ ನೋಡು ಗೂಗಲ್ಸ್ದೇಡು. ಓಹೋ ರುದ್ರನ್ ಕೇಳ್ತಾನಂತೆ ರುದ್ರಕ ಯಾವನವನು ಅಂತ ನನ್ನ ಮಗನೇ ನಮ್ಮ ಮುಟ್ಲಿ ಅವನ ಕತೆ ಗಾಶಾರ. ನೀನೋಗ ತಾಡಿಸ್ ಕಡೆ ಹೋಗ ನೀನು. ಇವನು ಅವನಲ್ಲ ದೊಡ್ಡವನು ಅವ್ನು ತಡಿಯಿಲ್ಲ ಅವನು ತೊತ್ತಾನ ಅವನು ಅನ್ಕೊಳೋ ಕೆಲಸ ಒಂದು ಆತ ಇಲ್ಲ. ಎಲ್ಲ ನನಗೆ ಎದುರೇಟ್ ಆಗ್ತಾವೆ. ಏನು ಮಾಡ್ಬೇಕನ್ನೋದೇ ತಿಳಿದು ಹೋಗ್ಲಿ ಸರೋಜಿನ ಹೋಗಿ ಊರಿಂದ ಕರ್ಕೊಂಬರ್ತೀನಿ. ಇನ್ನು ಅದೇನೇನು ರಾಮಾಯಣದಲ್ಲಿ ತೆಗೆದು ಸಾಯ್ತಾರೋ ಅವರು. ಹೈ ದೊಡ್ಡನೆ ಹೈ ಏನು ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದ್ಯಾ ಯಾಕ? ಹಾಂ ಏನಾಯ್ತು? ಯಾಕೂ ಇಲ್ಲ ಬಿಡು. ಏನು ಬಂದಿದ್ದ? ಏನೂ ಇಲ್ಲ, ಒಂದು 50 ರೂಪಾಯಿ ಕಾಸು ಬೇಕಾಗಿತ್ತು ಅದಕ್ಕೆ ಬನ್ನಿ. ಇದ್ರೆ ಕೊಡು. ಎಷ್ಟು ದಿನ ಆಯ್ತು ನಮ್ಮ ಮನೆ ಕಡೆ ಬಂದು? ಹಾಂ ಬರೋದೇ ಇಲ್ಲ ಯಾಕೆ? ಯಾರೇನೇನು ಅಂದ್ರೇನು? ಯಾರೇನಂತಾರೆ? ಯಾರು ಏನು ಅಂದಿಲ್ಲ. ಯಾಕೋ ನನಗೆ ಮನಸ್ಸು ಸರಿ ಇಲ್ಲ ಅದಕ್ಕೆ ಬರಿಲ್ಲ. ಬರ್ತೀನಿ ಹೋಗಿ ನೀನು. ಇವಾಗ ಏನು ಕಿಲ್ಕ್ ಬಂದಿರೋದು ನೀನು? ಮನೆ ಹತ್ರ ನೋಡಿದ್ನೆ ನಿಂಗೆ ಕಾಣಿಸಿಲ್ಲ. ಇದ್ರೆ ತೋಟದ ಹತ್ರ ಏನೋ ಇತ್ತೀಯ ಅಂದ್ಬಿಟ್ಟು ಬಂದೆ. ಒಂದು 2 ಎಳ್ನೀರನ್ನ ಕಿತ್ಕೊಂಡು ನಡಿ, ಎಳ್ನೀರು ಕುಡಿಬೇಕು ನಾನು. ಎಳ್ನೀರು ಇಲ್ಲ ಯಾವುದಿಲ್ಲ ಹೋಗು. ಇವಾಗ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಬರ್ತೀನಿ ನಡಿ, ನಾನು ಯಾವಾಗ ಬರೋವಾಗ ಎಳ್ನೀರು ಎತ್ಕೊಂಬರ್ತೀನಿ. ಯಾಕೋ ದೊಡ್ಡನೆ ಏನಾಯ್ತಾ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ.